ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾದ ಪ್ರೀಮಿಯರ್ ಶೋ ಈಗಾಗಲೇ ಆರಂಭವಾಗಿದೆ. ಒಂದಿಷ್ಟು ಪ್ರದರ್ಶನಗಳು ಮುಕ್ತಾಯ ಕೂಡ ಆಗಿದೆ, ಮತ್ತೊಂದಿಷ್ಟು ಪ್ರದರ್ಶನಗಳು ಇನ್ನೂ ಆರಂಭವಾಗಬೇಕಾಗಿದೆ. ಹೀಗಿರ್ಬೇಕಾದ್ರೆ ಕಾಂತಾರ ಸಿನಿಮಾದ ಪ್ರೀಮಿಯರ್ ಶೋಗೆ ಪ್ರೇಕ್ಷಕರೆಲ್ಲ ಬಹುಪರ ಕಂದಿದ್ದಾರೆ. ಸಿನಿಮಾವನ್ನು ವೀಕ್ಷಣೆ ಮಾಡಿದಂತಹ ಮಂದಿ ಕಳೆದ ಬಾರಿ ಪಾರ್ಟ್ 1 ಸಿನಿಮಾ ಏನಿದೆ ಅದಕ್ಕಿಂತ ಈ ಸಿನಿಮಾ ಅತ್ಯದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಒಂದು ಪ್ರಶ್ನೆ ಮೂಡುತ್ತೆ, ನಿಜವಾಗ್ಲೂ ಕೂಡ ಇದು ಪ್ರೀಮಿಯರ್ ಶೋವಾ ಅಥವಾ ರೆಗ್ಯುಲರ್ ಶೋನಾ ಅಂತ. ಯಾಕಂತ ಹೇಳಿದ್ರೆ ಪ್ರೀಮಿಯರ್ನ ಮರ್ಯಾದೆ ಹಾಳಾಗೋಯ್ತು. ಹಿಂದೆಲ್ಲ ಒಂದು ಸಿನಿಮಾ ಪ್ರೀಮಿಯರ್ ಆಗುತ್ತೆ ಅಂತಾದ್ರೆ ಅದು ಯಾವುದೋ ಒಂದು ಚಿತ್ರಮಂದಿರದಲ್ಲಿ ಆಗ್ತಾ ಇತ್ತು. ಆ ಪ್ರದರ್ಶನಕ್ಕೆ ಸಿನಿಮಾ ಟೀಮ್ ಆಗಿ ಒಂದಿಷ್ಟು ಸೆಲೆಬ್ರಿಟಿಗಳು, ಒಂದಿಷ್ಟು ಪ್ರೇಕ್ಷಕರು ಬರ್ತಾ ಇದ್ರು. ಅದು ಆಯ್ದ ಪ್ರೇಕ್ಷಕರು. ಅದಾದ ಬಳಿಕ ಅದನ್ನ ಸೆಲೆಬ್ರಿಟಿ ಶೋ ಅಂತ ಮಾಡ್ತಾ ಇದ್ರು. ಅಭಿಮಾನಿಗಳಿಗೋಸ್ಕರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫ್ಯಾನ್ ಶೋ ಅಂತ ಆಯೋಜನೆ ಮಾಡಲಾಗ್ತಾ ಇತ್ತು. ಅದಾದ ಬಳಿಕ ಈ ಪ್ರೀಮಿಯರ್ ಶೋ ಏನಿದೆ, ಸಿನಿಮಾ ರಿಲೀಸ್ಗೆ ಹಿಂದಿನ ದಿನ ರಾತ್ರಿ ಅದು ಒಂದು ಪ್ರದರ್ಶನ, ಅದನ್ನ ಪೇಯ್ಡ್ ಪ್ರೀಮಿಯರ್ ಶೋ ಅಂತ ಮಾಡಿದ್ರು. ಒಂದು ಚಿತ್ರಮಂದಿರ ಇದ್ದದ್ದು 2-3 ಆಯಿತು. ಅದಾದ ಬಳಿಕ ಆಯ್ದ ನಗರಗಳಲ್ಲಿ, ಮಹಾನಗರಗಳಲ್ಲಿ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಒಟ್ಟು ಬೆರಳೆಣಿಕೆಯ ಪ್ರದರ್ಶನಗಳು ನಡೀತಾ ಇತ್ತು. ಪ್ರಸ್ತುತ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಕೇಳಿದ್ರೆ, ಯಾವೆಲ್ಲ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೋ ಆ ಚಿತ್ರಮಂದಿರದಲ್ಲಿ ಪ್ರೀಮಿಯರ್ ಶೋ. ಅದು ಈ ಕಾಂತಾರದಲ್ಲಿ ನಡೆದಿರುವಂತದ್ದು. ಪ್ರೀಮಿಯರ್ ಶೋನ ಮರ್ಯಾದೆ ಹಾಳಾಗೋಯ್ತು. ಇದು ಪ್ರೀಮಿಯರ್ ಶೋನೋ ಅಥವಾ ರೆಗ್ಯುಲರ್ ಶೋನ ಅನ್ನುವ ಪ್ರಶ್ನಾರ್ಥಕ ಮೂಡುವಂತೆ ಮಾಡಿದೆ. ಒಂದೊಂದು ಚಿತ್ರಮಂದಿರಗಳು, ಕೆಲವು ಚಿತ್ರಮಂದಿರಗಳಂತೂ 5 ಗಂಟೆಗೆ, 6 ಗಂಟೆಗೆ, 7 ಗಂಟೆಗೆ, ಕೆಲವು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಂತೂ 13 ಪ್ರದರ್ಶನವನ್ನು ನೀಡಿದ್ದಾರೆ ಪ್ರೀಮಿಯರ್ ಶೋ ಅಂತೇಳಿ. ಒಟ್ಟಾರೆಯಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಹತ್ರ 100 ಪ್ರದರ್ಶನಗಳನ್ನ ಪ್ರೀಮಿಯರ್ ಶೋ ಅಂತ ಆಯೋಜನೆ ಮಾಡಲಾಗಿದೆ. ಕೇವಲ ರಾಜಧಾನಿ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ, ದೇಶದಾದ್ಯಂತ ಪ್ರೀಮಿಯರ್ ಶೋ ಅಂತ ಮಾಡಿದ್ದಾರೆ. ಪ್ರೇಕ್ಷಕರು ನೋಡಿದ್ರು, ಖುಷಿ ಪಟ್ರು, ಚಿತ್ರ ಅತ್ಯದ್ಭುತ ಅಂತ ಕೊಂಡಾಡಿದ್ರು. ಯಾವ ಮಟ್ಟಕ್ಕೆ ಇದೆ ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದಂತೆ ಕಳೆದ ಬಾರಿ 2022ಕ್ಕೆ ತೆರೆಕಂಡಂತ ಕಾಂತಾರ ಸಿನಿಮಾ ಏನಿದೆ ಅದಕ್ಕಿಂತಲೂ ಅತ್ಯದ್ಭುತವಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರೀಮಿಯರ್ ಶೋಗೆ ಯಾವ ಮಟ್ಟಕ್ಕೆ ರೆಸ್ಪಾನ್ಸ್ ಇತ್ತು ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದಂತೆ ಚಿತ್ರಮಂದಿರ ಸಿಕ್ಕಾಪಟ್ಟೆ ಇತ್ತು, ಪ್ರದರ್ಶನಗಳು ಸಿಕ್ಕಾಪಟ್ಟೆ ಇತ್ತು, ಆರಾಮದಲ್ಲಿ ಟಿಕೆಟ್ ಕೂಡ ಸಿಗ್ತಾ ಇತ್ತು. ಹೌಸ್ಫುಲ್ ಆಯ್ತಾ ಅಂತ ಕೇಳಿದ್ರೆ, ಬೆರಳೆಣಿಕೆಯ ಪ್ರದರ್ಶನಗಳನ್ನ ಬಿಟ್ರೆ ಮತ್ತೆಲ್ಲೂ ಕೂಡ ಹೌಸ್ಫುಲ್ ಆಗಿಲ್ಲ. ಮುಂಭಾಗದಲ್ಲೆಲ್ಲ ಖಾಲಿ ಇತ್ತು. 2-3 ಕೊನೆಗಳಿಗೆ ಆಗಿದೆಯೇನೋ ಗೊತ್ತಿಲ್ಲ. ಆದ್ರೆ ಬಹುತೇಕ ಕಡೆಗಳಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಖಾಲಿ ಇತ್ತು. ಪ್ರೀಮಿಯರ್ ಶೋ ಅಂತ ಹೇಳಿದ್ರೆ ಯಾವ ರೀತಿ ಇರ್ಬೇಕಂದ್ರೆ, ಪ್ರೇಕ್ಷಕರು ಕಿಕ್ಕಿರದ ಜನಸಂದಣಿಯೊಂದಿಗೆ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು. ಹೌಸ್ಫುಲ್ ಬೋರ್ಡ್ ಬೀಳ್ಬೇಕು. ಟಿಕೆಟ್ ಸಿಗದೆ ಪ್ರೇಕ್ಷಕರು ಮತ್ತೆ ಮನೆಗೆ ಹೋಗ್ಬೇಕು. ಇದನ್ನ ಇಟ್ಕೊಂಡು ಪ್ರಮೋಷನ್ ಮಾಡಿ ಪ್ರೇಕ್ಷಕರನ್ನ ಸೆಳಿಬೇಕು. ನಾಳೆ ರೆಗ್ಯುಲರ್ ಶೋ ಎಷ್ಟು ಪ್ರದರ್ಶನಗಳು ಹೌಸ್ಫುಲ್ ಆಗಿದೆ? ಒಂದಿಷ್ಟು ಮಾತ್ರ. ಕೊನೆಗಳಿಗೆ ಆಗ್ಬೋದು, ಗೊತ್ತಿಲ್ಲ. ಆದ್ರೆ ಪ್ರಸ್ತುತ ಯಾವ ರೀತಿಯಾಗಿದೆ? ಇದೇ ಕಾಂತಾರ ಪಾರ್ಟ್ 1 ಸಿನಿಮಾ ತೆರೆಕಂಡಾಗ ಟಿಕೆಟೇ ಸಿಗ್ತಾ ಇರಲಿಲ್ಲ. ಅದೆಷ್ಟೋ ಮಂದಿ ಟಿಕೆಟ್ ಇಲ್ಲದೆ ಮನೆಗೆ ವಾಪಸ್ ಹೋಗ್ತಾ ಇದ್ರು. ಬುಕಿಂಗ್ ಆಪ್ನಲ್ಲಂತೂ ಎಲ್ಲ ಪ್ರದರ್ಶನಗಳು ಸೋಲ್ಡ್ ಔಟ್ ಆಗ್ತಾ ಇತ್ತು. ಆದ್ರೆ ಪ್ರಸ್ತುತ ಪರಿಸ್ಥಿತಿ ಆ ರೀತಿಯಾಗಿಲ್ಲ. ಒಂದಿಷ್ಟು ಆಯ್ದ ಚಿತ್ರಮಂದಿರಗಳನ್ನ ಬಿಟ್ರೆ ಮತ್ತವೆಲ್ಲ ಅಷ್ಟಕ್ಕಷ್ಟೇ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಅಷ್ಟೇ, ಆರಾಮದಲ್ಲಿ ಟಿಕೆಟ್ ಸಿಗುತ್ತೆ. ಯಾಕೆ ಈ ತರ ಆಯ್ತು? ಟಿಕೆಟ್ ದರ ಹೈಕ್ ಆಗಿರ್ಬೋದು. 2022ರಲ್ಲಿ ತೆರೆಕಂಡಂತ ಕಾಂತಾರ ಸಿನಿಮಾ ತೆರೆಕಂಡಾಗ ಟಿಕೆಟ್ ದರ ಇದ್ದಿದ್ದೆಷ್ಟು? ಗಾಂಧಿನಗರ ಸಂತೋಷ್ ಮುಖ್ಯ ಚಿತ್ರಮಂದಿರ 110 ರೂಪಾಯಿ. ಪ್ರಸ್ತುತ ಯಾವ ರೀತಿ ಇದೆ? 400 ರೂಪಾಯಿ. ನಾಳೆ ಬೆಳಿಗ್ಗೆ 6:30 ಪ್ರದರ್ಶನ. ಇವತ್ತು ಒಬ್ರು ನೋಡುವಂತಹ ಟಿಕೆಟ್ ದರದಲ್ಲಿ ಅವತ್ತು 4 ಮಂದಿ ನೋಡ್ಬೋದಿತ್ತು. ಟಿಕೆಟ್ ದರ ದುಬಾರಿಯಾಗಿ ಇಟ್ಟಿರೋದೇ ಪ್ರೇಕ್ಷಕರು ಬಾರದೇ ಇರೋದಕ್ಕೆ ಕಾರಣನ? ಪ್ರಶ್ನಾರ್ಥಕ. ಸಿನಿಮಾ ಅತ್ಯದ್ಭುತವಾಗಿದೆ, ಅದಕ್ಕಿಂತ ತುಂಬಾನೇ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಸಿನಿಮಾದ ಬಗ್ಗೆ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ. ಪ್ರೇಕ್ಷಕರು ಆ ರೀತಿಯಾಗಿ ಚಿತ್ರಮಂದಿರಕ್ಕೆ ನುಗ್ಗಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಿದ್ದಾರಾ? ಇಲ್ಲ, ಕಳೆದ ಬಾರಿ ಅಂತ ಮಾಡ್ತಾ ಇಲ್ಲ. ಕಾರಣ ಟಿಕೆಟ್ ದರ ಹೈಕು. ಮತ್ತೊಂದು ಕಡೆಯಲ್ಲಿ ಪ್ರೀಮಿಯರ್ ಈ ರೀತಿ, ಪ್ರೀಮಿಯರ್ನ ಮರ್ಯಾದೆ ಹೋಯಿತು. ಇಷ್ಟೊಂದು ಪ್ರದರ್ಶನನ ರಾಜಧಾನಿ ಬೆಂಗಳೂರಿನ ಒರಯನ್ ಮಾಲ್ ನಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ 13-14 ಪ್ರದರ್ಶನ ಏನೋ ಕೊಟ್ಟಿದ್ದಾರೆ ಪ್ರೀಮಿಯರ್ ಶೋ ಅಂತ. ಎಲ್ಲಾ ಕಡೆಗಳಲ್ಲೂ ಭರ್ಜರಿಯಾದಂತ ಪ್ರದರ್ಶನವನ್ನ ಪ್ರೀಮಿಯರ್ ಶೋ ಕೊಟ್ಟಿದ್ದಾರೆ. ನೋಡ್ಬೇಕಾದ್ರೆ ಇದು ನಿಜವಾಗ್ಲೂ ಪ್ರೀಮಿಯರ್ ಶೋನಾ ಅಥವಾ ರೆಗ್ಯುಲರ್ ಶೋನಾ ಅನ್ನುವ ಪ್ರಶ್ನಾರ್ಥಕ ಮೂಡುವಂತೆ ಮಾಡುತ್ತೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.